ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಜ್ಞಾನ ಭಾರತಿ ಆವರಣದ ಮುಖ್ಯ ಕಚೇರಿ ಮುಂದೆ ಬಾಬಾ ಸಾಹೇಬರ 69ನೇ ಪರಿನಿರ್ವಾಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ದೀಪ ಬೆಳಗಿಸಿ ನಮನ ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಜ್ಞಾನ ಭಾರತಿ ಆವರಣದ ಮುಖ್ಯ ಕಚೇರಿ ಮುಂದೆ ಬಾಬಾ ಸಾಹೇಬರ 69ನೇ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸಿ ನಮನವನ್ನ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಶೋಧನಾರ್ಥಿ ಶಿವ ವೆಂಕಟಯ್ಯ ಅವರು ಮಾತನಾಡಿ, ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾಗಿ ಹಕ್ಕು, ಸ್ವಾತಂತ್ರ್ಯ ಮತ್ತು ಅವಕಾಶಗಳು ಸಿಕ್ಕಿರುವ ಮೂಲ ಕಾರಣ ನಮ್ಮ ಸಂವಿಧಾನ. ಆ ಸಂವಿಧಾನದ ಆಕರ ಹಾಗೂ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯದ ನಾಯಕನಲ್ಲ, ಸಂಪೂರ್ಣ ಭಾರತದ ನಾಯಕರಾಗಿದ್ದಾರೆ. ಇಂದು ಕೇವಲ ಮಾಲಾರ್ಪಣೆಯನ್ನ ಮಾಡಿ ದೀಪ ಬೆಳಗಿಸೋದಲ್ಲ, ಅವರ ಆಲೋಚನೆಗಳನ್ನ ಜೀವನದಲ್ಲಿ ಬೆಳಗಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ನಮ್ಮ ಸಮಾಜಕ್ಕೆ ಗೌರವ ತಂದುಕೊಡೋದೇ ಶೋಷಣೆಯನ್ನ ವಿರೋಧಿಸಿ ನಿಲ್ಲೋದು, ಅನ್ಯಾಯ ಕಂಡಾಗ ಮೌನವಿಡದೆ ಮಾತನಾಡುವುದು, ಅಂಬೇಡ್ಕರ್ ಅವರನ್ನ ಅನುಸರಿಸುವ ನೈಜ ಮಾರ್ಗ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹೋರಾಟ ಗೀತೆ ಹಾಗೂ ಭೀಮಾ ಗೀತೆಗಳನ್ನ ಹಾಡೋ ಮೂಲಕ ಗೀತ ನಮನವನ್ನ ಸಲ್ಲಿಸಿದ್ರು. ಅಧ್ಯಕ್ಷರಾದ ಪ್ರಶಾಂತ್, ಗೌರವ ಅಧ್ಯಕ್ಷರಾದ ಶೇಷಾದ್ರಿ ಶೇಷು, ರವಿ, ಅನಿಲ್, ಮುತ್ತುರಾಜ, ಕೆಂಪರಾಜ, ಮಲ್ಲಿಕಾರ್ಜುನ್, ಕಿರಣ್, ಬಸವರಾಜ್, ಕಿರಣ್, ಡಿಎಸ್, ಜಗದೀಶ್ ಹಾಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ ಒನ್ ಟಿವಿ ವರದಿ. ಸ್ನಾತಕೋತ್ತರ ವಿದ್ಯಾರ್ಥಿ ಹೇಮಂತ್ ಕೋಲಾರ್.